ಬ್ರೋ ಇಲ್ಲಿ 405 ಕ್ಲಾಸ್ ರೂಮ್ ಅಲ್ಲಿ ಓ ಜೂನಿಯರಾ? ಹೆಸರೆಂತ? ಗೋಕುಲ್ ಗೋಕುಲ್ ಬ್ರಾಂಚ್? ಯಾಕೆನ್ ಓ ನಮ್ದೇ ಬ್ರಾಂಚ್ ಆಗಿದ್ರೆ. ಎಂಟ್ರೆನ್ಸ್ ಹತ್ರ ನೋಟಿಸ್ ಬೋರ್ಡ್ ಇದೆ, ಅದ್ರಲ್ಲಿ ಆಂಟಿ ರ್ಯಾಗಿಂಗ್ ಕ್ಯಾಂಪಸ್ ಅಂತ ಇದೆ. ಫಸ್ಟ್ ಡೇ ಬಂದಿರೋ ನಾನೇ ಓದಿದ್ದೀನಿ, ನೀನಿನ್ನು ಓದಿಲ್ವಾ? ಓ ನೀನ್ ಓದಕ್ ಬರಲ್ಲ ಅನ್ಸುತ್ತೆ. ಎಂತ ಭಯಪಡ್ಬೇಡ, ಇಲ್ಲೇ ಇನ್ನ ನೆಕ್ಸ್ಟ್ 4 years ಇರ್ಬೇಕು. ಸಿಕ್ಕಾಬಟ್ಟೆ ಅನುಭವಿಸೋದಿದೆ. ಇನ್ನು ಯಾವ ಸ್ಟೇಜ್ ಅಲ್ಲಿ ಯಾವಾಗ ಇರ್ತೀಯ ಅಂತ ನಿನಗೆ ಗೊತ್ತಾಗತ್ತೆ. ಡಿಪ್ರೆಷನ್ದು ನೋಡು, ಇದೆ ನಮ್ ಸೂಪರ್ ಕಾಲೇಜ್. ಇನ್ ನೆಕ್ಸ್ಟ್ 4 yearsಗೆ ಸ್ಮಾಲ್ ವರ್ಲ್ಡ್. ನಿನಗೆ ಇನ್ನ ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ 15 minutes ಇದೆ. ಕ್ಯಾಂಪಸ್ ಟೂರ್ ಬೇಕಾ? ಇಲ್ಲಿ ನೋಡು, ಇದೆ ರಾಯಲ್ ಮೇಕ್, ಹಾರ್ಟ್ ಆಫ್ ದ ಕಾಲೇಜ್ ಅಂತೀವಿ. ಹುಡುಗರೆಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಇಲ್ಲೇ ಬರ್ತಾರೆ, ಕ್ಲಾಸ್ ಇಲ್ಲದೆ ಇರ್ಬೇಕು. ಇದೆ ನಮ್ಮ ಕಾಲೇಜ್ ಕ್ಯಾಂಟೀನ್. ಇಲ್ಲೇ ಎಲ್ಲ ಥರ ಪ್ರಾಣಿಗಳು ಇಲ್ಲೇ ಸಿಗ್ತಾರೆ ನೋಡೋದು. ಇಲ್ಲಿ ನೋಡಿ, ಎಲ್ಲ ತರ ಒಂದು ಮಿನಿ ಝೂನೇ ನೋಡ್ಬೋದು ನೀನಿಲ್ಲಿ. ಅಲ್ಲಿ ಕ್ಲಾಸ್ ಬಂಕ್ ಮಾಡಿರೋರೆಲ್ಲ ಬಂದು ಇಲ್ಲೇ ಬಂದು ಕೂತಿರ್ತಾರೆ. ಒಬ್ರೇನು ಸುಮ್ಮನೆ ಕೂತಿರ್ತಾರೆ, ಏನ್ ಮಾಡೋದು ಗೊತ್ತಿದ್ದೀರಾ? ಕೆಲವೊಬ್ರು ಚಿಟ್ ಚಾಟ್ ಮಾಡಕ್ಕೆ ಅಂತಾನೆ ಕೂತಿರ್ತಾರೆ, ಕೆಲವೊಬ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ರ್ಯಾಪ್ ರೆಕಾರ್ಡ್, ಮಿನಿ ಪ್ರಾಜೆಕ್ಟ್, ಅದು ಇದು ವರ್ಕ್ಸ್ ಕಂಪ್ಲೀಟ್ ಮಾಡಕ್ಕೆ ಅಂತಾನೆ ಕೂತಿರ್ತಾರೆ. ಇನ್ನು ಕೆಲವೊಬ್ರು ಏನಕ್ಕೆ ಕೂತ್ಕೊಂಡಿದೀವಿ ಅಂತಾನೆ ಗೊತ್ತಿದ್ದೀರಾ ಬಂದು ಕೂತ್ಕೊಂಡಿರ್ತಾರೆ. ಅದಕ್ಕೆ ಇದನ್ನ ನಮ್ಮ ಕ್ಯಾಂಟೀನ್ ಅಂತ ಅನ್ನೋದು. ಲೈನ್ ಸೋಡಾ ಕುಡಿತೀಯಾ? ತರಕ್ಕೆ ಹೋಗ್ತಿದ್ದೆ. ಇಲ್ಲ, ನಂಗೆ ಬಿಸ್ಕೆಟೇ ಸಾಕು. ಹೌದು, ನಿಮ್ಮ ಹೆಸರು? ವಿಕ್ರಮ್. ಓ ವಿಕ್ರಮ್ ಸರ್ ಬೈ, ನನ್ನ ಗುರು. ಹಾಗಾದ್ರೆ ನಿಮ್ಮ ಹೆಸರು ನೆನ್ಪಿಡಿ, ಕಷ್ಟದ ಕೆಲಸ ಏನಾವು. ಸರ್ ನಂಬರ್ತೆ, ನನ್ನ ಕ್ಲಾಸ್ ಟೈಮ್. Hi, I am Disha. I'm from Mangalore and I chose engineering because I was always interested in machines and stuff like that. Sir, my name is Gokul and I am from Mangadevi. And the only reason I chose mechanical engineering to achieve my only dreams, NASA. That's very nice. So what efforts are you taking as of now to achieve that goal? Sir, after graduating, I wish to do my masters in IIT. And from there, I hope to fulfill my dreams. So Gokul, do you think you are good enough? Prove this. Guys, think of a situation. You are somewhere in this world and you will launch one rocket. It will go to certain height and it will come down. But what if you fire that rocket so fast, it doesn't come back? Escape velocity. What is V escape? Root 2 mg by r. Guys, I have a question for you all. Have you ever launched something from Earth and it has escaped the Earth and never came back? ರಾಕೆಟ್ ಸ್ಯಾಟಲೈಟ್. Like what? Galileo? No. Voyager? Yes, exactly. ಮಚ್ಚ ಇನ್ನೊಂದು ಸೆಮ್ ಉಳಿದಿದೆ, ಏನಂತ ಗೊತ್ತಾಗ್ತಿಲ್ಲ. ಲೈಫಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ. ನಿಂಗಾದ್ರೆ ಈಸಿ ಮಗ, ಎಲ್ಲ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಸೆಟ್ ಆಗಿಬಿಟ್ಟಿದ್ಯಾ. ನನಗೆ ಯಾಕಾದರೂ ಇಂಜಿನಿಯರಿಂಗ್ ತೊಗೊಂಡು ಅಂತ ಆಗ್ತಿದೆ. ಮಚ್ಚ ಮೇಲ್ ನೋಡು, ಏನು ಕಾಣಿಸ್ತಿದೆ ನಿನಗೆ? ಏನಿದೆ ಮಚ್ಚ, ಬರೀ ಮೋಡ. ನಕ್ಷತ್ರ ಕಾಣಿಸ್ತಿಲ್ಲ ನಿನಗೆ? ನಕ್ಷತ್ರ ಇವಾಗ ಏನು ನಕ್ಷತ್ರ ಮಚ್ಚ? ಹಾಗೇನೆ ಎಲ್ಲರಿಗೂ ಒಂದು ಟೈಮ್ ಅಂತ ಇದೆ. ಸೂರ್ಯನಿಗೆ ಅದರದ್ದೇ ಆದಂಥ ಒಂದು ಬ್ಯೂಟಿ ಇದೆ. ಆದರೆ ರಾತ್ರಿ ಹೊತ್ತಲ್ಲೇ
ಲಕ್ಷಾಂತರ ನಕ್ಷತ್ರಗಳು ಎಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ. ನಿನಗೆ ಇಂಜಿನಿಯರಿಂಗ್ ಇಷ್ಟ ಇದ್ರೆ ಇಂಜಿನಿಯರಿಂಗ್ ಮಾಡು, ಬೇರೆ ಯಾವ್ದೋ ಫೀಲ್ಡಲ್ಲಿ ಇಷ್ಟ ಇದ್ರೆ ಅದಕ್ಕೆ ಹೋಗು. ನನಗಂತ ಒಂದು ಬಲ ಇದ್ರೆ ನಿನಗಂತ ಒಂದು ಬಲ ಇರುತ್ತೆ. ಆ ಬಲ ಏನನ್ನೋದೇ ನೀನು ಗುರ್ತಿಟ್ಕೊಬೇಕು. ನಿನಗೆ ಸೂರ್ಯ ಆಗ್ಬೇಕಾ ನಕ್ಷತ್ರ ಆಗ್ಬೇಕಾ ಎಲ್ಲ ನಿನ್ ಕೈಯಲ್ಲೇ ಇದೆ. ಏನಾಯ್ತು? ಏನಿಲ್ಲ ಮಗ, ಅಮ್ಮನ ಕಾಲು. ಮಾತಾಡು. ಆಮೇಲೆ ಬಿಡು ಮಗ, ಆಮೇಲೆ ಮಾಡ್ತೀನಿ. ಅದಿದ್ದಿದ್ದು ದಿನ ಬರುತ್ತೆ, ಅವಾಗ ನೀನು ಕಾಯ್ತಾ ಇರ್ತೀಯ ಮೆಸೇಜ್ಗೋಸ್ಕರ. ಆದ್ರೆ ಕಾಲ ತುಂಬಾ ಮಿಂಚಿರುತ್ತೆ. ನೀ ಎಲ್ಲಿ ಸ್ಟೇ ಮಾಡ್ತಿರೋದೀಗ? ಯಾರ್ಯಾರಿದ್ದಾರೆಲ್ಲ ಒಟ್ಟಿಗೆ? ನಾನೀಗ ನನ್ನ ಸಂಬಂಧಿಕರ ಮನೆಯಲ್ಲಿದ್ದೇನೆ, ದೂರದ ಸಂಬಂಧ. ಅವ್ರಿಗೆ ನಾನು ಯಾವಾಗ ಬಾರ ಅನಿಸ್ತೀನೋ ನನ್ನ ತೆಗೆದು ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ನನಗೆ 2 ವರ್ಷ ಇರುವಾಗನೇ ನಮ್ಮ ಅಪ್ಪ ತೀರ್ಕೊಂಡ್ಬೇಕು. ಅವಾಗಿಂದ ನಾನು ನೋಡಿದ ಬರೀ ಬುಕ್ಸ್ ಮತ್ತು ಮೆಷಿನ್ ಮಾತ್ರ. ನನಗೆ ರಾಕೆಟ್ ಅಂದರೆ ತುಂಬ ಇಷ್ಟ. ನನಗೊಂದು ಆಸೆ ಇದೆ, ರಾಕೆಟಲ್ಲಿ ಹತ್ತಬೇಕು, ಆಕಾಶ ತನಕ ಹೋಗಬೇಕು, ನಮ್ಮ ಅಪ್ಪ ಅಮ್ಮನ ನೋಡಬೇಕು, ಮತ್ತು ಅವ್ರನ್ನ ಒಂದು ಮಾತು ಕೇಳಬೇಕು, ನನ್ನ ಯಾಕೆ ಇಷ್ಟು ಬೇಗ ಬಿಟ್ಟೋದ್ರಿ ಅಂತ. ಹಲೋ. ಏ ಗೋಕುಲ್, ನಾಳೆ ನಮ್ದು ಫಸ್ಟ್ ಎಕ್ಸಾಮ್ ಅಲ್ಲ, ನನಗೆಂತೂ ಗೊತ್ತಾಗ್ತಿಲ್ವಾ. ನಾ ಏನು ಕಲೀಲಿಲ್ಲ, ನಾನು ಫುಲ್ ಟೆನ್ಷನ್ ಆಗ್ತುಂಟು. ನೀ ಗಾಬರಿ ಆಗ್ಬೇಡ, ನಾ ಬರ್ತೀನಿ. ನೀ ಎಲ್ಲಿದ್ದೆ ಹೇಳೀಗ? ನಾನು ಪಿಜಿಯಲ್ಲಿದ್ದೆ. So, okay, Gokul, how is your academics going on? It's going very good, sir. Is there any other problems you are facing or any other thing you want to say? In the college, I'm fine, sir, but at home, little problem is there. So, what about your project work? Have you thought anything? No, sir. As of now, I haven't planned anything. Gokul, you are one of the brightest students in our college. I don't want this potential to be wasted here. So, come up with something unique that has never been done in this college. ಹಲೋ ಗೋಕುಲ್, ಏನಾಯ್ತು? ಎಲ್ಲಿದೆಯಾ? ವಿನೀತ್, ಸ್ವಲ್ಪ ಮಾತಾಡಬೇಕಿತ್ತು. ಬಾ ವಿನೀತ್, 5,000 ರೂಪಾಯಿ ದುಡ್ಡಿದ್ರೆ ಬೇಕಿತ್ತು. ಮೊನ್ನೆ ಎಲ್ಲ ಪಾರ್ಟಿಯಲ್ಲೆಲ್ಲ ಖರ್ಚಾಗೋಯ್ತು ಮಚ್ಚ. ಇವಾಗಿಲ್ಲ, ಬೇಕಾದ್ರೆ ಬೇರೆಯವ್ರು ಯಾರ ಹತ್ರನಾದ್ರೂ ಅರೇಂಜ್ ಮಾಡಿಸ್ತಾರೆ. ಇವಾಗ ನನ್ನ ಹತ್ರ ಅಂತೂ ಇಲ್ಲ. ಇದ್ರೆ ಅರೇಂಜ್ ಮಾಡಿಕೊಡು. ಕೇಳ್ತೀನಿ ನಿಂಗೆ ಹೇಳ್ತೀನಿ. ಏನಿಲ್ವ ಅವನಿಗೆ ದುಡ್ಡು ಬೇಕಂತ 5,000 ಎಂತ ಇದೆ? ಗೊತ್ತುಂಟಲ್ಲ ನಮ್ದು ಕಷ್ಟ, ದುಡ್ಡಿಲ್ಲ ಕೂಡ. ನನ್ನ ಹತ್ರ ಇಲ್ಲ, ಮೊನ್ನೆ ಖರ್ಚಾಗೋತಿಲ್ಲ. ಇದ್ರೆ ಕೊಡು. ಇದ್ರೆ
ಓಕೆ, ಸದ್ಯಕ್ಕೆ ನನ್ನ ಮನೇಲಿ ಯಾರೂ ಇಲ್ಲ. ನೀನು ಅಲ್ಲೇ ಉಳ್ಕೋಬೋದು ಸ್ವಲ್ಪ ಹೊತ್ತೋಸ್ಕರ. ಒಂದು ಕೆಲಸ ಮಾಡು, 3:30 ಆದಮೇಲೆ ನಾನು ಕಾಲ್ ಮಾಡಾಯ್ತಾ? ಇವಾಗ ಕ್ಲಾಸಲ್ಲಿದ್ದೀನಿ. ಇಲ್ಲ ಯಾಕೆ ಕೂತಿದ್ಯಾ? ಒಳಗಡೆ ಬಾ. ಮನೆ ಊರಿ ಹೋಗಿದ್ದೆ 2 ದಿನ. ಕ್ಲೀನ್ ಇಲ್ಲ ಮನೆ, ಅಡ್ಜಸ್ಟ್ ಮಾಡಿಸುವ. ಪರವಾಗಿ ಸರಿ, ಕುಡ್ಲಿಕ್ಕೆ ಏನಾದ್ರು ತರ್ತೀನಿ. ನೀರು ಕುಡಿಲಿಕ್ಕೆ ಇನ್ನು 2 ದಿನದಲ್ಲಿ ಎಕ್ಸಾಮ್ ಇದೆ ಕಣ, ಓದಬೇಕು. ಅದಕ್ಕೆ ನೀನು ಎಷ್ಟು ದಿನ ಬೇಕು ಇಲ್ಲೇ ಇರು, ಇಲ್ಲೇ ಓದು. ಓಕೆ ಸರಿ, ಹೋಮ್ಲಿ ಸಿನಿಮಾ. Gokul, you are one of the brightest students in our college. I don't want this potential to be wasted here. So come up with something unique that has never been done in this college. So come up with something unique that has never been done in this college. ಗೋಕುಲ್, 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 ಇದಳು ಗೋಕುಲ್. ಹಲೋ ಗೋಕುಲ್, ಗೋಕುಲ್.
ಹೇ ಜಂಕ, ಇದು ನಾನು ಶರ್ಮಿತ್ ಮಾತಾಡ್ತಿರೋದು. ಹಾ ಶರ್ಮಿತ್, ಹೇಳು. ನಾವು ಕಾಲ್ ಮಾಡಿದ್ದೇನೆಂದ್ರೆ ಗೋಕುಲ್ ಸೂರ್ಯ ಬಗ್ಗೆ ಕೇಳಕ್ಕೆ. 10 ವರ್ಷ ಆಯ್ತು, ಅವನ ಬಗ್ಗೆ ಏನ್ ಸುದ್ದಿ ಇಲ್ಲ. ಅವ್ನು ಎಲ್ಲಿದ್ದಾನಂತ ಗೊತ್ತಾ ನಿಂಗೆ? ಈಗ ನೀನು ಎಲ್ಲಿದೀಯಾ? ಮ್ಯಾಂಗ್ಳೂರ್. ಯಾಕೆ? ಶರ್ಮಿತ್, ಫ್ರೀ ಇದ್ರೆ ಬ್ರಿಡ್ಜ್ ಕಡೆ ಮೀಟ್ ಆಗ್ಬೋದಾ? ಶರ್ಮಿತ್, ಆರಾಮ? ಆರಾಮ ಎಲ್ಲ. ಏನೋ ಹೇಳ್ಬೇಕಂತಿದ್ದೆ. ಗೋಕುಲ್ ತಿರ್ಕೊಂಡ ಬನ್ನಿ. ಅವ್ನು ನಿನ್ಗೋಸ್ಕರ ಈ ಲೆಟರ್ ಬಿಟ್ಟೋಗಿದ್ದಾನೆ. ಅವ್ನು ಯಾವಾಗಲೂ ಹೇಳ್ತಿದ್ದ ನೀನು ಒಳ್ಳೆ ಗುಡ್ ಫ್ರೆಂಡ್ ಅಂತ. ಶರ್ಮಿತ್, ಈ ಪತ್ರ ನಿನಗೆ ತಲುಪುವಷ್ಟರಲ್ಲಿ ನನ್ನ ಹಣೆ ಬರ ಡಿಸೈಡ್ ಆಗಿರುತ್ತೆ. ನನ್ನ ಜೀವನದಲ್ಲಿ ತುಂಬ ಕೆಟ್ಟ ತಿರುವುಗಳು ನಡೀತಾ ಇದೆ. ಯಾವುದೂ ನನ್ನ ಕಂಟ್ರೋಲಲ್ಲಿಲ್ಲ. ನನ್ನ ರಿಲೇಟಿವ್ಸ್ ಮನೆಯಿಂದ ಹೊರಹಾಕಿದ್ದಾರೆ. ನನ್ನ ಹಣೆ ಬರ ನನ್ನನ್ನು ಬೀದಿಗೆ ಬರೋ ಹಾಗೆ ಮಾಡಿದೆ. ಎಲ್ಲಿ ಹೋಗೋಕ್ಕೂ ನನಗೆ ಜಾಗ ಇಲ್ಲ. ಅದಕ್ಕೆ ಒಂದು ತೀರ್ಮಾನ ಮಾಡಿದ್ದೇನೆ. ತುಂಬ ಮುಖ್ಯವಾದ ವಿಷಯದ ಮೇಲೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ಸಕ್ಸಸ್ ಆದರೆ ನನ್ನ ಜೀವನ ಬದಲಾಯಿಸುತ್ತೆ, ಇಲ್ಲಾಂದರೆ ನನ್ನ ಜೀವ ತೆಗೆಯುತ್ತೆ. ಇದು ಡೂ ಆರ್ ಡೈ ಸಿಚುವೇಶನ್. ಎಲ್ಲ ಸರಿ ಹೋದರೆ ಕಾಲೇಜಿಗೆ ಒಂದಿನ ವಾಪಸ್ ಹೋಗ್ತೀನಿ. ಆಗ ರಿಕ್ರೂಟೆಡ್ ಇನ್ ನಾಸಾ ಎಂಬ ದೊಡ್ಡ ಪೋಸ್ಟರ್ ನೋಡಲು ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಕನಸಿರೋದೇ ಅಲ್ಲಿ, ಹಾಗೂ ಅದರ ಮುಂದೆ ಹೆಮ್ಮೆಯಿಂದ ನಿಲ್ಲನ್ನು ಬಯಸುತ್ತೇನೆ.